ಗೊರೂರಿನ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವ ಪ್ರಯುಕ್ತ 3 ದಿನಗಳ ಕಾಲ ಪೌರಾಣಿಕ ನಾಟಕೋತ್ಸವ. ತಾಲೂಕಿನ ಗೊರೂರಿನ ಶ್ರೀ ಯೋಗನರಸಿಂಹಸ್ವಾಮಿ ರಥೋತ್ಸವ ಪ್ರಯುಕ್ತ ಗೊರೂರು ಜಾತ್ರಾ ವೈಭವದ ಸಮಿತಿ, ಶ್ರೀ ಯೋಗನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಗೊರೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ವತಿಯಿಂದ ರಂಗಭೂಮಿ ಹಿರಿಯ ಕಲಾವಿದ ಜಗದೀಶ್ ರಾಮಘಟ್ಟ ನೇತೃತ್ವದಲ್ಲಿ ಜಿಲ್ಲೆಯ ಆಯ್ದ ಹಿರಿಯ ಕಲಾವಿದರಿಂದ 3 ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಜನವರಿ 25ರಂದು ಶ್ರೀ ರಂಗನಾಥ ಸ್ವಾಮಿ ಸಾಂಸ್ಕೃತಿಕ ಕಲಾ ಸಂಘ ಸಿಗರನಹಳ್ಳಿ ಇವರಿಂದ ಕುರುಕ್ಷೇತ್ರ, ಜನವರಿ 26ರಂದು ಬೆಳಗ್ಗೆ 11 ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಕಿತ್ತಾನೆ ಗ್ರಾಮ ಇವರ ವತಿಯಿಂದ ಕುರುಕ್ಷೇತ್ರ, ಅದೇ ದಿನ ಸಂಜೆ 7 ಗಂಟೆಗೆ ಶ್ರೀ ಯೋಗ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಛಲದೊಳು ದುರ್ಯೋಧನ ಹಾಗೂ ಜನವರಿ 27ರಂದು ಬೆಳಗ್ಗೆ 11 ಗಂಟೆಗೆ ಹಾಸನ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಗಡ ವತಿಯಿಂದ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ನಾಟಕಗಳನ್ನು ಆಯೋಜನೆ ಮಾಡಲಾಗಿದೆ. ರಂಗಭೂಮಿ ಹಿರಿಯ ಕಲಾವಿದ ರಾಮಘಟ್ಟ ಜಗದೀಶ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿ ಜಾತ್ರಾ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಪೌರಾಣಿಕ ನಾಟಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದ್ದರಿಂದ ಗೊರೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರು, ಜಿಲ್ಲೆಯ ಹಿರಿಯ ಕಲಾವಿದರು, ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಗೊರೂರು ಗ್ರಾಮದಲ್ಲಿ ಇದೇ ದಿನ 25ನೇ ತಾರೀಕು ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಗೊರೂರು ಜಾತ್ರಾ ವೈಭವ ಸಮಿತಿಯವರಾದ ನಾವುಗಳು 3 ದಿನಗಳ ಕಾಲ 25, 26, 24, 25, 26 3 ದಿನಗಳ ಕಾಲ ಹಗಲು ನಾಟಕೋತ್ಸವವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಕಲಾವಿದರುಗಳು, ಹೆಚ್ಚಿನ ಕಲಾಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಇದ್ವಿ. ಇತಿಹಾಸ ಪ್ರಸಿದ್ಧವಾದ ಗೊರೂರು ಯೋಗ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ನಡೆಸುತ್ತಿರುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಎಲ್ಲ ಹಾಸನ ಜಿಲ್ಲಾ ಕಲಾಭಿಮಾನಿಗಳಲ್ಲಿ ಗೊರೂರು ಶ್ರೀ ಯೋಗ ನರಸಿಂಹ ಜಾತ್ರೋತ್ಸವದ ಪ್ರಯುಕ್ತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದೇನು ಅಂತ ಅಂದರೆ 25/1/2026 ಭಾನುವಾರ ಶ್ರೀ ಯೋಗ ನರಸಿಂಹಸ್ವಾಮಿಯವರ ರಥೋತ್ಸವ ಇದೆ. ಆ ರಥೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ಕೂಡ ನಾಟಕೋತ್ಸವ ನಂಬ್ಕೊಂಡಿದ್ವಿ. 24, 25, 26 ಕಲಾಭಿಮಾನಿಗಳು ನಾಡಿನ ಕಲೆಯನ್ನು ಉಳಿಸುವ ಪ್ರಯುಕ್ತ, ನಾಡಿನ ಸಾಹಿತ್ಯವನ್ನು ಉಳಿಸುವುದಕ್ಕಾಗಿ ಪೌರಾಣಿಕ ನಾಟಕವನ್ನು ಸುಮಾರು ಜಿಲ್ಲಾ ಮಟ್ಟದ ಆಯ್ದ ಕಲಾವಿದರು, ರಾಜ್ಯ ಮಟ್ಟದ ಆಯ್ದ ಕಲಾವಿದರು ಸೇರಿ 4ರಿಂದ 5 ನಾಟಕಗಳನ್ನ ಅಭಿನಯಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬಂದು ಆ ನಾಟಕವನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕಾಗಿ ಈ ಮೂಲಕ